ರಾಮನಗರ ಜಿಲ್ಲೆಯ ನಾಗರಿಕರ ಬಹುದಿನಗಳ ಕನಸಾಗಿತ್ತು. ಇವತ್ತು ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದೆ. ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ರಾಮನಗರವನ್ನ ಕರೀತಾರೆ ಅಂತೇಳಿ ಈಗಾಗಲೇ ಇವತ್ತು ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದೆ. ಅದಕ್ಕಾಗಿ ರಾಮನಗರ ಜಿಲ್ಲೆಯ ಎಲ್ಲ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಮತ್ತು ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಏನು ವಿರೋಧ ಪಕ್ಷದವರು ಏನ್ ಹೇಳ್ತಾ ಇದ್ದಾರೆ, ಆದ್ರೂ ರಾಮನಗರ ಏನು ಚೇಂಜ್ ಆಗೋದಿಲ್ಲ. ರಾಮನಗರದ ಎಲ್ಲ ಕಚೇರಿಗಳು ಅಲ್ಲೇ ಇರ್ತವೆ. ರಾಮನಗರದಿಂದ ಯಾವುದು ಕೂಡ ಒಂದೇ ಒಂದು ಸಣ್ಣ ಇದು ಕೂಡ ಚೇಂಜ್ ಆಗೋದಿಲ್ಲ. ಇದು ಮೊದಲು ನಾವು ಬೆಂಗಳೂರು ಜಿಲ್ಲೆಯವರಾಗಿದ್ವಿ. ನಾವೆಲ್ಲ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಬೆಂಗಳೂರು ಜಿಲ್ಲೆ ಅಂತೇಳಿ ಹೇಳ್ತಾ ಇದ್ದೋ. ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಯ್ತು. ಅದನ್ನ ರಾಮನಗರ ಜಿಲ್ಲೆ ಅಂತೇಳಿ ಮಾಡಿದ್ರು. ಆದ್ರೆ ಇವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಮಾಡಿರೋದ್ರಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ. ಯಾಕೆ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಆಗ್ಬೇಕು? ಬೆಂಗಳೂರು ಅಂತ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಒಂದು ಬ್ರ್ಯಾಂಡ್ ಇದೆ ಬೆಂಗಳೂರಿಗೆ. ಅದರಿಂದ ಅದೇ ಬೆಂಗಳೂರು ಅನ್ನೋ ಒಂದು ಪದಕ್ಕೆ ಇಂಟರ್ನ್ಯಾಷನಲ್ ಒಂದು ಬ್ರ್ಯಾಂಡ್ ಇದೆ. ಅದರಿಂದ ಸಾಕಷ್ಟು ಇಂಡಸ್ಟ್ರೀಸ್ಗಳಿರ್ಬೋದು, ಬೇರೆ ಬೇರೆ ಇದರಲ್ಲಿರ್ಬೋದು, ಅವೆಲ್ಲವೂ ಕೂಡ ಒಂದು ಉದ್ಯೋಗ ಅವಕಾಶಗಳಿರ್ಬೋದು, ಅವೆಲ್ಲವೂ ಕೂಡ ಉಪಯೋಗ ಆಗುತ್ತೆ. ಅದರಿಂದ ಜನಗಳಿಗೆ ಒಳ್ಳೇದಾಗತ್ತೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೇನೆ.